Hello, good morning to all of you. I am Professor Dr. P. Surendra Padya speaking from Bangalore. ಈಗ ಗುರು ಟ್ರಾನ್ಸಿಟ್ ಬಗ್ಗೆ ನಿಮಗೆ ತಿಳಿಸಕ್ಕಿದ್ದೇನೆ. ಜೂನ್ 2, 2026 ಬೆಳಗ್ಗೆ 5:56 ಬೆಂಗಳೂರಿನಲ್ಲಿ ಪೊಸಿಷನ್ ಹೇಗಿದೆ ಅಂದರೆ ಲಗ್ನ ವೃಷಭವಾಗಿರುತ್ತೆ. ವೃಷಭದಲ್ಲೇ ರವಿ ಇದ್ದಾನೆ. ಓಕೆ, ಆ್ಯಂಡ್ ಬುಧ ಮತ್ತು ಶುಕ್ರ ಮಿಥುನದಲ್ಲಿ, ಗುರು ಕಟಕಕ್ಕೆ ಮೂವ್ ಆಗಿದ್ದಾನೆ. ಕೇತು ಸಿಂಹದಲ್ಲಿ, ರಾಹು ಅಪೋಸಿಟ್ ಕುಂಭದಲ್ಲಿ, ಚಂದ್ರ ಧನುರಾಶಿಯಲ್ಲಿ, ಶನಿ ಆ್ಯಸ್ ಯೂಶುವಲ್ ಮೀನದಲ್ಲಿ, ಮಂಗಲ್ ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ ಮೇಷದಲ್ಲಿ. ಇದಿಷ್ಟು ಗ್ರಹಗಳ ಅವತಾರ. ಆಯಿತಾ? ಅದೇ ಭಾವಕುಂಡಲಿಯಲ್ಲಿ ಏನಾದರೂ ವಿಶೇಷ ಇದೆಯಾ ಅಂದರೆ ಏನೂ ಇಲ್ಲ, ನೋ ಚೇಂಜಸ್. ಆಯಿತಾ? ಸೊ ಈಗ ನಿಮಗೆ ವೃಷಭ ಲಗ್ನ, ಈಗ ವೃಷಭ ಲಗ್ನದವರಿಗೆ ಯಾವ ರೀತಿಯ ಈ ಗೋಚಾರ ಎಫೆಕ್ಟ್ ಆಗ್ತದೆ ಜೂನ್ 2ನೇ ತಾರೀಕು ನಂತರ ಅಂತ ನೋಡೋಣ. ಲಗ್ನದಲ್ಲೇ ಚತುರ್ಥಾಧಿಪತಿಯಾದಂಥ ಸೂರ್ಯ ಇರೋದ್ರಿಂದ ಅಹಂಕಾರ ಜಾಸ್ತಿ ಆಗ್ತದೆ, ಅಥಾರಿಟಿ ಜಾಸ್ತಿ ಆಗ್ತದೆ, ರೂಲಿಂಗ್ ಜಾಸ್ತಿ ಆಗ್ತದೆ, ಹೆಡ್ ವೈಟ್ ಬರ್ತದೆ. ಆಮೇಲೆ ಸರ್ಕಾರ ಮತ್ತು ತಂದೆ ಎಲ್ಲ ಸಹಕಾರ ಕೊಡ್ತಾರೆ, ಕಾರಣ ರವಿ ಲಗ್ನದಲ್ಲಿ ಇರೋದ್ರಿಂದ. ಓಕೆ, ಇನ್ನು ಶುಕ್ರ ಮತ್ತು ಬುಧ 2ನೇ ಮನೆಯಲ್ಲಿ, ಅಂದರೆ 2ನೇ ಮನೆ ಯಾವುದಕ್ಕೆ? ಸಂಸಾರಕ್ಕೆ, ಮಾತಿಗೆ ಹಾಗೂ ಕಮ್ಯುನಿಕೇಷನ್, ಬ್ಯಾಂಕ್ ಫೈನಾನ್ಸಿಗೆ. ಇದು ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡೋದ್ರಿಂದ ನಿಮಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾನೆ ಹೋಗ್ತದೆ. ತಿಳ್ಕೊಳ್ಳಿ, ಗುರು ಗೋಚಾರ ಫಾರ್ 1 year ಆಲ್ಮೋಸ್ಟ್. 3ನೇ ಮನೆಯಲ್ಲಿ ಇದುವರೆಗೂ 2ನೇ ಮನೆಯಲ್ಲಿ ಇದ್ದಂಥ 8 ಮತ್ತು 11ನೇ ಮನೆ ಅಧಿಪತಿಯಾದ ಬೃಹಸ್ಪತಿಯು ಹುಚ್ಚನಾಗಿರ್ತಾನೆ. ಕಾರಣ ನಿಮ್ಮ ಸಿಬ್ಲಿಂಗ್ಸ್ ಭಾಳ ಚೆನ್ನಾಗಿ ಇರ್ತಾರೆ, ಅವರಿಗೆ ಸ್ಟೇಟಸ್, ಅವರಿಗೆ ಗೌರವ, ನೇಮ್ ಆ್ಯಂಡ್ ಫೇಮ್ ಎಲ್ಲ ಬರ್ತದೆ. 3ನೇ ಮನೆ ಕರೇಜಸ್ಸಿಗೆ, ಧೈರ್ಯಕ್ಕೆ. 3ನೇ ಮನೆ ಇವನ್ ಸೆಕ್ಷುವಲ್ ಆ್ಯಕ್ಟಿವಿಟೀಸಿಗೆ ಕೂಡ. ಓಕೆ, 3ನೇ ಮನೆ ಕಮ್ಯುನಿಕೇಷನಿಗೆ, 3ನೇ ಮನೆ ಧೈರ್ಯಕ್ಕೆ, ಕರೇಜ್. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು 4ನೇ ಮನೆಯ ಅಧಿಪತಿ ರವಿಯೇ ಸುಖಕ್ಕೆ ಕಾರಣವಾದ ಕಾರಣ ಯಾವ ರೀತಿಯ ತೊಂದರೆ ಬರುವುದಿಲ್ಲ ನಿಮಗೆ. ಅದೇ ಪಂಚಮ ಸ್ಥಾನದೊಡೆ ಬುಧನು ಎಲ್ಲಿಯವರೆಗೆ 2ನೇ ಮನೆಯಲ್ಲಿ ಇರ್ತಾನೋ ಅಲ್ಲಿಯವರೆಗೆ ಮಕ್ಕಳ ಓದುವಿಕೆಗೆ ಯಾವ ರೀತಿಯ ಆತಂಕಗಳು ಬೇಡ. 6ನೇ ಮನೆ ಅಧಿಪತಿ ಶುಕ್ರನೇ ಆದ ಕಾರಣ ಒಂದು ವೇಳೆ ನೀವು ವೃದ್ಧಾಪ್ಯರಾಗಿದ್ದ ಪಕ್ಷದಲ್ಲಿ ಡಯಾಬಿಟೀಸ್ನಲ್ಲಿ ಮೇಲೆ ಕೆಳಗೆ ಹೋಗುವಂಥ ಸಾಧ್ಯತೆ ಇದೆ. ಸಿಹಿಯನ್ನು ಮುಟ್ಟಬೇಡಿ, ವಾಕಿಂಗ್ ಶುರು ಮಾಡಿ, ಒಳ್ಳೆಯದಾಗ್ತದೆ. ಓಕೆ, ಆದರೆ ಹೆಂಗಿರುವಾಗ ಹೆಂಗೆ ಜನರೇಷನಿಗೆ ಏನೂ ತೊಂದರೆ ಇಲ್ಲ. ಓಕೆ, ಕೇತು 4ನೇ ಮನೆಯಲ್ಲಿರುವ ಕಾರಣ ಮನೆ ಮಕ್ಕಳು ನಿಮ್ಮಿಂದ ದೂರ ಇರ್ತಾರೆ ಅಂತ ಅರ್ಥ. ಅವರು ಹತ್ತಿರ ಇದ್ದರೆ, ನಿಮ್ಮ ಜೊತೆಗಿದ್ದರೆ ಅವರು ಉದ್ಧಾರ ಆಗುವುದೇ ಇಲ್ಲ. ಕೇತು 4ನೇ ಮನೆ, ಶನಿ 4ನೇ ಮನೆ, ಬುಧ 4ನೇ ಮನೆ. ಓಕೆ, ಬುಧ ಇರ್ಬೋದು, ಶನಿ ಆಮೇಲೆ ರಾಹು ಇವರಲ್ಲಿ 4ನೇ ಮನೆಯಲ್ಲಿ ಇರಬಾರ್ದು. ಇನ್ನು 9ನೇ ಮನೆಯಲ್ಲಿ ರಾಹು, 9ನೇ ಮನೆಯ ಶನಿ ಆದ ಕಾರಣ ಶನಿ ಲಾಭದಲ್ಲಿದ್ದಾನೆ. ಸೊ ನಿಮಗೆ ಗುಡ್ ಲಕ್, ಅಧಿಪತಿ ಲಾಭದಲ್ಲಿರೋದ್ರಿಂದ ಯಾವ ರೀತಿಯ ತೊಂದರೆ ಇಲ್ಲ. ಇನ್ನು ವ್ಯಯಸ್ಥಾನದಲ್ಲಿರುವ ಕುಜನು ಖರ್ಚನ್ನು ಜಾಸ್ತಿ ಮಾಡಿಸ್ತಾನೆ, ಆದರೆ ನಿಮಗೆ ಇನ್ವೆಸ್ಟ್ಮೆಂಟ್, ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ನೋಡಿದ ತಕ್ಷಣ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು 100%. ಅದರಿಂದ ಖರ್ಚಾಗ್ತದೆ. ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್
ಎಕ್ಸ್ಪೆಂಡಿಚರ್. ಓಕೆ. ಇನ್ನು ಭಾವಚಲಿತ ಚಾರ್ಟ್ನಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಇಲ್ಲದೆ ಇರುವ ಕಾರಣ ನಿಮಗೆ ಅದರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಮತ್ತು ಗುರುವಿಗೆ 5, 7, 9 ದೃಷ್ಟಿ ಇದೆ. ಶನಿಗೆ 3, 7, 10 ದೃಷ್ಟಿ ಇದೆ. ಗುರುವಿನ ದೃಷ್ಟಿ ಒಳ್ಳೆಯದು, ಶನಿಯ ದೃಷ್ಟಿ ಕೆಟ್ಟದ್ದು. ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡ್ತಾನೆ, ಗುರು ಇದ್ದ ಮನೆಯನ್ನು ಹಾಳು ಮಾಡ್ತಾನೆ. ಇದು ನಿಮಗೆ ನೆನಪಿರಲಿ. ಈಗ ವೃಷಭ ಲಗ್ನ ಆಯಿತು. ಈಗ ಮಿಥುನ ಲಗ್ನದವರಿಗೆ ಏನು ಅಂತ ಕೇಳಿದರೆ, ಲಗ್ನದಲ್ಲೇ ಲಕ್ಷ್ಮೀನಾರಾಯಣ ಯೋಗ ಬುಧ ಶುಕ್ರ ಇರೋದ್ರಿಂದ ಈ ಬುಧ ಶುಕ್ರರೆಲ್ಲ ಮಂತ್ಲಿ ಪ್ಲ್ಯಾನೆಟ್ಸ್. ಓಕೆ. ರವಿ ಕೂಡ ಒಂದೊಂದು ಮಂತಿಗೆ ಒಂದೊಂದು ರಾಶಿಯನ್ನು, ಈಗ ನೋಡಿ ಜೂನ್ ತಿಂಗಳಲ್ಲಿ ರವಿಯಲ್ಲಿದ್ದಾನೆ, ವೃಷಭದಲ್ಲಿದ್ದಾನೆ. ಏಪ್ರಿಲ್ ತಿಂಗಳಲ್ಲಿ ಆದ ಮೇಷಕ್ಕೆ ಬರ್ತಾನೆ, ಇಲ್ಲಾಂದರೆ ಮೀನದಲ್ಲಿರ್ತಾನೆ. ಸೊ ಇದೆಲ್ಲ ಒಂದು ತಿಂಗಳು ಮಟ್ಟಿಗೆ ನಿಮಗೆ ಎಫೆಕ್ಟ್ ಆಗ್ತದೆ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದರ ಬಗ್ಗೆ ಪರಿವರ್ತನೆ ಯೋಗ ಬಿಟ್ವೀನ್ ಜುಪಿಟರ್ ಆ್ಯಂಡ್ ಮರ್ಕ್ಯುರಿ ಹೇಳಿದ್ದೇನೆ, ಹೌದಾ ಅಲ್ವಾ? ಅದು ಏಪ್ರಿಲ್ 11ನೇ ತಾರೀಕಿಂದ, ಅಂದರೆ ಇವತ್ತಿನಿಂದ 30ನೇ ತಾರೀಕುವರೆಗೆ ಬುಧ ಮತ್ತು ಗುರುವಿನ ಮಧ್ಯ ವಿಪರೀತ ರಾಜಯೋಗ ಆಗುವುದರಿಂದ ಅವರವರ ದಶೆ, ಬುಧನ ದಶೆ ಹಾಗೂ ಗುರುವಿನ ದಶೆಯಲ್ಲಿ ನಿಮಗೆ ಡಿಪೆಂಡಿಂಗ್ ಅಪಾನ್ ದಿ ಪೊಸಿಷನ್ ಆಫ್ ದಿ ಪ್ಲ್ಯಾನೆಟ್ಸ್ ಇನ್ ದಿ ಹಾರೋಸ್ಕೋಪ್ ಅದರ ಎಫೆಕ್ಟ್ ಕೊಡ್ತದೆ ಅಂತ ಹೇಳ್ಬೋದು. ಓಕೆ. ಈಗ ಮಿಥುನ ಲಗ್ನಕ್ಕೆ ಗುರು ಜೂನ್ 2ನೇ ತಾರೀಕಿಂದ ಕಟಕ ಬರೋದ್ರಿಂದ ಉಚ್ಚನಾಗ್ತಾನೆ. ಯಾವುದೋ ಅವರ ಒಂದು ಬ್ಯಾಂಕ್ ಬ್ಯಾಲೆನ್ಸಿಗೆ ಯಾವ ರೀತಿಯ ಕೊರತೆ ಇಲ್ಲ. ಎಲ್ಡರ್ ಬ್ರದರಿಂದ ಅವರಿಗೆ ಹಣ ಸಹಾಯ ಇರಿದೆ. ಇನ್ನು ಕೇತು 3ನೇ ಮನೆಯಲ್ಲಿ ಭಾಳ ಒಳ್ಳೆಯದು. ಅದಕ್ಕೆ ರಾಹು 9ನೇ ಮನೆ ಇರ್ತಾನೆ ಮಿಥುನದವರಿಗೆ. ಶನಿ ದಶಮದಲ್ಲಿರ್ತಾನೆ. ದಶಮದಲ್ಲಿ ಅಂದರೆ ವೃತ್ತಿ. ಓಕೆ. ಸೊ ಅದರಿಂದ 8 ಮತ್ತು 9ನೇ ಮನೆ ಅಧಿಪತಿ ದಶಮದಲ್ಲಿ. ಹಾರ್ಡ್ ವರ್ಕಿಂಗ್ ಮಾಡಬೇಕಾಗುತ್ತೆ. ಶನಿ ಯಾವಾಗಲೂ ಕಠಿಣ ಶ್ರಮವನ್ನು ಮಾಡಲಿಕ್ಕೆ ಗ್ರಹ. ಇನ್ನು ರವಿ ನಿಮಗೆ ಜೂನ್ 2ನೇ ತಾರೀಕಿಗೆ 12ನೇ ಮನೆ ಇರ್ತಾನೆ. ಜೂನ್ 15, 16ರಾಗೆ ಅವನು ನಿಮ್ಮ ಲಗ್ನಕ್ಕೆ ಬರ್ತಾನೆ. ಲಗ್ನಕ್ಕೆ ಬಂದ ಕೂಡ ನಿಮಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗ್ತದೆ. ತಂದೆ ಸಹಾಯ ಇರ್ತದೆ, ಸರ್ಕಾರದವರಿಂದಲೂ ಸಹಾಯ ಇರ್ತದೆ, ತಿಳ್ಕೊಳ್ಳಿ ಆಯಿತಾ. ಕುಜ ನಿಮಗೆ ಲಾಭದಲ್ಲಿ ಇರ್ತಾನೆ, ಅಂದರೆ ನಿಮಗೆ ರೆಂಟಲ್ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಗ್ರಿಮೆಂಟು ಕೊಟ್ಟದ್ದು ರಿನ್ಯೂ ಮಾಡಲಿಕ್ಕೆ ಬರ್ಬೋದು. ಆವಾಗ 1,000 ರೂಪಾಯಿ ಜಾಸ್ತಿ ಮಾಡ್ತೀರ ನೀವು. ಅದು ಎನ್ಹಾನ್ಸ್ಮೆಂಟ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್, ಆಯಿತಾ. ಹಾಗೆ ಕಟಕ ಲಗ್ನದವರಿಗೆ ಏನು ಕೇಳಿದರೆ, ಕಟಕ ಲಗ್ನದಲ್ಲೇ ಗುರು ಉಚ್ಚ, ಅದರಿಂದ ನೇಮ್ ಆ್ಯಂಡ್ ಫೇಮ್. ಕಟಕ ಲಗ್ನದವರು ಧಾರ್ಮಿಕವಾಗಿ ಖರ್ಚು ಮಾಡ್ತೀರಾ. ಈಗ ನಾನು ಕಳೆದ 10 ತಿಂಗಳಿಂದ ಹೇಗೆ ಭಜನ, ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ ಎಲ್ಲ ಅಪ್ಲೋಡ್ ಮಾಡಿದ್ನೋ, ಮಂತ್ರಗಳನ್ನು ಹಾಕಿದ್ದೇನೋ, ಅದೇ ರೀತಿಯಲ್ಲಿ ನೀವುಗಳು ಕೂಡ ಭಾಗಿಯಾಗ್ತೀರ. ಗುರು ಉಚ್ಚನ ಆದರೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು, ತಿಳ್ಕೊಳ್ಳಿ. ಓಕೆ. ಸೊ ಆಮೇಲೆ ಲಾಭದಲ್ಲಿ ರವಿ ಇರ್ತಾನೆ. ಅದು 1 ತಿಂಗಳು ನಿಮ್ಗೆ ತಿಳ್ಕೊಳ್ಳಿ. ರವಿ 1 ತಿಂಗಳು ಮಾತ್ರ. ಓಕೆ. 15 ದಿವಸ ನೀವು ತಗೊಳ್ಳಿ. ಯಾಕಂದರೆ ಅವ ಅಲ್ಲಿ ವೃಷಭಕ್ಕೆ ಬಂದದ್ದು 15ನೇ ತಾರೀಕು, ಮಿಡ್ ಆಫ್ ದಿ ಮಂತ್. ಅಂದರೆ 15 ದಿವಸ ಆಲ್ರೆಡಿ ಹೋಗಿ ಆಯ್ತದೆ ಮೇಷದಲ್ಲಿ ಇದ್ದಾಗ. ಸೊ ಆಮೇಲೆ ಇದರಲ್ಲಿ ದಶಮದಲ್ಲಿ ಮಂಗಲ್, ಅದು ಕೂಡ 30ನೇ ತಾರೀಕುವರೆಗೆ. ಆಮೇಲೆ ವೃಷಭಕ್ಕೆ ಬರ್ತಾನೆ, ಲಾಭಕ್ಕೆ ಬರ್ತಾನೆ. ಸೊ ಲಾಭಕ್ಕೆ ಬಂದರೆ ನಿಮಗೆ ಲಾಭ, ಮಂಗಲಿಂದ ಲಾಭ. ಭಾಗ್ಯದಲ್ಲಿ ಶನಿ ಇರ್ತಾನೆ, ಏನು ತೊಂದರೆ ಇಲ್ಲ ಭಾಗ್ಯದಲ್ಲಿ, ಗುಡ್ ಲಕ್. ಓಕೆ. ಸೊ ರಾಹು ನಿಮಗೆ ಅಷ್ಟಮದಲ್ಲಿ ಇರ್ತಾನೆ, ಏನು ತೊಂದರೆ ಮಾಡ್ಕೊಳ್ಬೇಡಿ. ಆಕ್ಸಿಡೆಂಟ್, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು. ಇನ್ನು ಸಿಂಹದವರಿಗೆ ರಾಹು ಸಪ್ತಮದಲ್ಲಿ ಬರ್ತಾನೆ. ರಾಹು ಅಂದರೆ ಹೆಂಡತಿ ಮನೆಯಲ್ಲಿ ಇರುವುದಿಲ್ಲ,
ಈಗ ಬರ್ತೇನೆ ರೀ, ಸ್ವಲ್ಪ ಕೆಲಸ ಇದೆ ಅಂತೇಳಿ ಬೇರೆಯವರ ಲೇಡೀಸ್ ಜೊತೆಗೆ ಈ ಭಜನಾ ಗ್ರೂಪಿಗೆ ಸೇರ್ಬೋದು, ಕಿಟ್ಟಿ ಪಾರ್ಟಿ ಮಾಡ್ಬೋದು. ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಮನೆಯಲ್ಲಿ ಹೆಂಡತಿ ಯಾಕೆ ಇರೋದಿಲ್ಲ, ಒಂದು 10 ನಿಮಿಷ ಬರ್ತೇನೆ ಅಂತ ಹೇಳಿ ಹೋದ್ರೆ ಅರ್ಧ ಗಂಟೆ ಆದರೂ ಬರೋದಿಲ್ಲ. ಹಾಗೆ ಅದು ರಾಹುವಿನ ಅವತಾರ. ರಾಹು ಯಾವಾಗಲೂ ಹಾಗೆ ಹಾವಿನ ಥರ ಸುತ್ತಾಡಿಸ್ತಿರ್ತಾರೆ. ಸಿಂಹದವರಿಗೆ ಲಾಭದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ, ಬುಧ ಶುಕ್ರ, ಅದು ನೋಡಿ, ಅದು ಒಳ್ಳೆಯದು. ಓಕೆ, ಕಡಗದವರಿಗೆ ಅದು ವ್ಯಯಸ್ಥಾನ ಆಗಿದರೆ ಸಿಂಹದವರಿಗೆ ಅದು ಲಾಭಸ್ಥಾನ. ಆಮೇಲೆ 10ನೇ ಮನೆ ವೃತ್ತಿಯ ಸ್ಥಾನಕ್ಕೆ ರವಿ, ಭಾಗ್ಯದಲ್ಲಿ ಕುಜ ಬಂದ. ಆಯಿತಾ? ಸೊ ಇದು ಸಿಂಹದವರಿಗೆ. ಅದೇ ರೀತಿ ಕನ್ಯಾದವರಿಗೇನು, ಕನ್ಯಾದವರಿಗೆ ಭಾಗ್ಯದಲ್ಲಿ ರವಿ ಇದ್ದ. ಆಮೇಲೆ 10ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ, ಲಕ್ಷ್ಮೀನಾರಾಯಣ ಯೋಗ. ಓಕೆ, ಕುಜ 30 ಏಪ್ರಿಲ್ವರೆಗೆ ಮಾತ್ರ ಅಷ್ಟಮದಲ್ಲಿರ್ತಾನೆ. ಆಮೇಲೆ ಶನಿ ನಿಮಗೆ ಸಪ್ತಮದಲ್ಲಿಂದ ಹೆಂಡತಿ ಜೊತೆ ಕಿರಿಕಿರಿ ಆಗ್ಬೋದು. ರಾಹು ನಿಮಗೆ 6ನೇ ಮನೆಯವರಿಂದ ಭಾಳ ಒಳ್ಳೆ, ಶತ್ರುನಾಶ, ರೋಗನಾಶ, ಓಕೆ, ಸಾಲನಾಶ, ಋಣ, ರೋಗ, ರಿಪು. ಆಯಿತಾ? ಅದೇ ರೀತಿ ತುಲಾ ಲಗ್ನದವರಿಗೇನು, ತುಲಾ ಲಗ್ನದವರಿಗೆ ಸಪ್ತಮದಲ್ಲೇ ಕುಜ ಬಂದ, ಅದು ಏಪ್ರಿಲ್ 30ರವರೆಗೆ ಮಾತ್ರ. ಅನಂತರ ಕುಜ ವೃಷಭಕ್ಕೆ ಹೋಗ್ತಾನೆ. ಸಪ್ತಮದಲ್ಲಿ ಕುಜ ಬಂದರೆ ಹೆಂಡತಿಯವಳು ಭಾಳ ಅಗ್ರೆಸಿವ್ ಆಗಿರ್ತಾಳೆ ಅಂತ. ಓಕೆ, ರವಿ ಇದ್ರೆ ಅಹಂಕಾರಿಯಾಗಿರ್ತಾಳೆ ಅಂತ, ಹೆಡ್ವೇಟ್ ಜಾಸ್ತಿ ಆಗುತ್ತೆ. ತುಲಾ ಲಗ್ನದಲ್ಲಿ ರಾಹು 5ನೇ ಮನೆ ಬರ್ತಾನೆ. ನಿಮ್ಮ ಮಕ್ಕಳು ಮನೆಯಲ್ಲಿ ಇರುವುದಿಲ್ಲ, ತಿರ್ತಾ ಇರ್ತಾರೆ. ಗುರು ನಿಮಗೆ ಭಾಗ್ಯದಲ್ಲಿ 10ನೇ ಮನೆಗೆ ಬರ್ತಾನೆ. 10, 11, 12. 10ನೇ ಮನೆಯಲ್ಲಿ ಗುರು, ಭಾಗ್ಯದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಸಪ್ತಮದಲ್ಲಿ ಕುಜ. ನೋಡಿ ಎಷ್ಟು ಒಳ್ಳೆಯದು. ಶನಿ 6ನೇ ಮನೆಗೆ ಬರ್ತಾನೆ. 6ನೇ ಮನೆ ಬಂದರೆ ಯು ಆರ್ ಹೇಲ್ ಆ್ಯಂಡ್ ಹೆಲ್ದಿ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ಲಗ್ನದವರಿಗೆ ಸಪ್ತಮದಲ್ಲೇ ರವಿ ಬಂದ, ಅಹಂಕಾರ. ಆಮೇಲೆ 6ನೇ ಮನೆಯಲ್ಲಿ ಕುಜ, ತೊಂದರೆ ಇಲ್ಲ. ಪಂಚಮದಲ್ಲಿ ಶನಿ, ಮಕ್ಕಳು ಸ್ವಲ್ಪ ಸೋಂಬೇರಿಗಳಾಗ್ತಾರೆ. ರಾಹು ಚತುರ್ಥದಲ್ಲಿ, ಬಾಡಿಗೆ, ದೊಡ್ಡ ಮನೆ ಬಾಡಿಗೆ ಹೋಗ್ಬೋದು, ದೊಡ್ಡ ವೆಹಿಕಲ್ನ ತೆಗೆದುಕೊಳ್ಬೋದು. ಇದೆಲ್ಲ ತುಲಾದವರಿಗೆ. ಓಕೆ, ಭಾಗ್ಯದಲ್ಲಿ ಗುರು ಉಚ್ಚ, ಭಾಳ ಒಳ್ಳೆಯದು. ಉಚ್ಚ ಗುರು ನಿಮಗೆ ಭಾಳ ಒಳ್ಳೆಯದು. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಆಮೇಲೆ ಇನ್ನೂ ಅರ್ಧ ಆಮೇಲೆ ಮಾಡ್ತೇನೆ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್.